Hey guys, welcome back to my channel Spurti Vlogs. ಸೊ ಗೈಸ್, ಇವತ್ತು ಸಂಡೇ ಆ್ಯಂಡ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಅಂದರೆ ಫುಲ್ ಮಧ್ಯಾಹ್ನ ಅಲ್ಲ, ಅರೌಂಡ್ 11 o'clock ಅನಿಸುತ್ತೆ. ಸೊ ಆವಾಗಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸೊ ಇವತ್ತು 24th ಡೇ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ಬಂದುಬಿಟ್ಟು ಅಡುಗೆ ನಾನೇ ಮಾಡ್ತಿದ್ದೀನಿ. ಮಮ್ಮಿಗೆ ಹುಷಾರಿಲ್ಲ ಅಂತ ಆಲ್ರೆಡಿ ನಾನು ಒಂದು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ. ಇವತ್ತು ಸ್ವಲ್ಪ ಹಾಗೆ ಜಾಸ್ತಿನೇ ಫೀವರ್ ಆಗಿಬಿಟ್ಟಿತ್ತು. ಇನ್ನು ಹಿಂಗಿರುವಾಗ ಅವ್ರ ಕೈಯಲ್ಲಿ ಏನು ಮಾಡ್ಸೋಕ್ಕೂ ನಮ್ಗೆ ಇಷ್ಟ ಆಗಲ್ಲ. ಅವ್ರು ಮಾಡ್ತೀನಿ ಅಂದ್ರೂ ನಮ್ಗೆ ಇಷ್ಟ ಆಗಲ್ಲ. ಆ್ಯಂಡ್ ಅದ್ರ ಜೊತೆಗೆ ಹೊರಗಡೆಯಿಂದ ತೊಗೊಂಬಂದು ತಿನ್ನೋದು ಅಷ್ಟು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಮನೇಲೆ ಹೆಂಗೂ ಸಂಡೇ ನಮ್ಮ ಡ್ಯಾಡಿ ಮಟನ್ ಎಲ್ಲ ತೊಗೊಂಬಂದು ಕೊಟ್ಟಿದ್ರು. ಸೊ ಅದಕ್ಕೆ ಇಲ್ಲಿ ಮುದ್ದೆ, ಮಟನ್ ಸಾರು, ಅನ್ನ ಮಾಡ್ತಿದ್ದೀನಿ. ಸಿಂಪಲ್ ಮೆನ್ಯೂ, ಜಾಸ್ತಿ ಏನೂ ಮಾಡ್ತಿಲ್ಲ, ಇವತ್ತಿಷ್ಟೇ ಮಾಡ್ತಿರೋದು. ಆ್ಯಂಡ್ ಇಲ್ಲಿ ಮುದ್ದೆ ಕಟ್ಟಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಅಡುಗೆ ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಮುದ್ದೆ ಮಾಡೋದು, ಬಿಕಾಸ್ ಬಿಸಿ ಬಿಸಿಯಾಗಿ ಮುದ್ದೆ ನುಂಗಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ತುಂಬ ಬೆಳಗ್ಗೆಯಿಂದ ಜಾಸ್ತಿನೇ ಕತೆ ಆಯಿತು. ಸೊ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ದೆ, ಬಟ್ ಹೇಳೋಕ್ಕಾಗಿಲ್ಲ. ಬಿಕಾಸ್ ಟಿವಿ ಸೌಂಡ್ ಅದು ಇದು ಅಂತೆಲ್ಲ ಜಾಸ್ತಿ ಇಟ್ಟಿರ್ತಾರೆ ನಮ್ಮ ಮನೇಲಿ ಸೋನು ಪಾಪು ಇಬ್ಬರು. ಆ್ಯಂಡ್ ಮಮ್ಮಿಗೇನು ಖಾರ ಏನು ತಿನ್ನೋಕ್ಕಾಗ್ತಿಲ್ಲ, ಉಪ್ಪು ಖಾರ ಎಲ್ಲ. ಅದಕ್ಕೆ ಸ್ವಲ್ಪ ಎಗ್ಗಾದರೂ ಬಾಯ್ಲ್ ಮಾಡಿಕೊಟ್ರೆ ಬಾಯಲ್ಲಾಗಿರೋ ಉಣ್ಣೆಲ್ಲ ಹಾರಿಸುತ್ತೆ. ಸೊ ಎಗ್ ಯೋಕ್ ಇರುತ್ತಲ್ವ, ಸೊ ಎಂಬ್ರಿಯೋ ಅಂತಾರಲ್ವ, ಒಳಗಡೆ ಇರೋ ಎಗ್ ಎಲ್ಲೋ, ಸೊ ಅದನ್ನು ಬಾಯಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಒಂದು 5 to 10 minutes ಬಾಯಲ್ಲಿ ಏನಾದರೂ ಉಣ್ಣಾಗಿದ್ರೆ ಅದೆಲ್ಲ ಬೇಗ ಆರ್ಸೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಎಗ್ ವೈಟ್ ತುಂಬ ಜನ ತಿಂತಾರೆ, ಬಟ್ ಎಗ್ ಎಲ್ಲೋ ಯಾರೂ ತಿನ್ನಲ್ಲ. ಸೊ ಈ ಥರ ಬಾಯಲ್ಲಿ ಏನಾದರೂ ಉಣ್ಣೆಲ್ಲ ಆಗಿ ಬಮ್ಸ್ ಎಲ್ಲ ಬಂದಿದ್ರೆ ಸೊ ಆವಾಗ ಈ ಥರ ಟ್ರೈ ಮಾಡಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮುದ್ದೆ ಎಲ್ಲ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಲೈಕ್ ಯೂಶ್ವಲಿ ಎಲ್ಲರೂ ಹೆಂಗೆ ಮಾಡ್ತಾರೋ ಹಂಗೆ ಮಾಡೋದು. ನಾನು ಹಸಿಟ್ಟೆಲ್ಲ ಕಲಿಸ್ಬಿಟ್ಟು ಫಸ್ಟೇ ಕುದಿಸ್ಬಿಡೋದು ಆ ಥರ ಎಲ್ಲ ಮಾಡಲ್ಲ. ನಾರ್ಮಲಾಗಿ ನೀರನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಅದು ಕುದಿಯೋ ಟೈಮಲ್ಲಿ ಹಸಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಅಷ್ಟೇ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಹಿಟ್ಟು ಬೆಂದಿದೆ ಏನು ಅಂತ ನೋಡ್ತಿದ್ದೀನಿ. ಆ್ಯಂಡ್ ಮೇಲೆಗಡೆ ಒಂದು ಸ್ವಲ್ಪ ನೀರು ಚಿಮುಕ್ಸ್ಬೇಕು, ಆಗ ಇನ್ನೂ ಚೆನ್ನಾಗಿ ಬೇಯುತ್ತೆ ಹಿಟ್ಟು. ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಮಟನ್ ಸಾರು ಕೂಡ ಅಷ್ಟೇ, ತುಂಬ ತೆಳ್ಳಗೆ ಸ್ವಲ್ಪ ಮಸಾಲ ಹಾಕಿ ಮಾಡಿದ್ದೆ. ಇದೆಲ್ಲ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರೆ, ನಾಟಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ ಈ ಮಟನ್ ಸಾರು. ಸೊ ಅದಕ್ಕೆ ಅದು ಕೂಡ ಒಂದು ಸಿಂಪಲಾಗಿ ಮಾಡಿದ್ದೆ. ಆ್ಯಂಡ್ ಇವಾಗ ಮುದ್ದೆ ಕೂಡ ರೆಡಿ ಆಯಿತು, ಇದನ್ನು ಕಟ್ಟಬೇಕು ಅಷ್ಟೇ. ಆ್ಯಂಡ್ ನಾನು ತುಂಬ ರೇರ್ ಈ ಥರ ಮುದ್ದೆ ಎಲ್ಲ ಮಾಡೋದು ಎಲ್ಲ, ಬಟ್ ಯಾವಾಗಾದರೂ ಈ ಥರ ಎಮರ್ಜೆನ್ಸಿ ಟೈಮಲ್ಲಿ ಮಾಡಬೇಕು ಅಂದಾಗೆಲ್ಲ ಮಾಡ್ತೀನಿ. ಆ್ಯಂಡ್ ಈ ಥರ ಚೆನ್ನಾಗಿ ಅದು ಹೊರಗಡೆ ಬರಬೇಕು ಅಂದರೆ ಬೆಂದಿದೆ ಅಂತ ಅರ್ಥ, ಏನು ಸ್ಟಿಕ್ ಆಗಬಾರ್ದು ತಳಕ್ಕೆ, ಆ ಥರ ತುಂಬ ಚೆನ್ನಾಗಾಗಿರುತ್ತೆ. ಆ್ಯಂಡ್ ನಾನ್ ಸ್ಟಿಕ್ ಪ್ಯಾನಲ್ಲಿ ಅದರಲ್ಲೆಲ್ಲ ಮಾಡ್ತಾರೆ, ಬಟ್ ಇದರಲ್ಲೆಲ್ಲ ಮಾಡೋದೇ ಒಂಥರ ಚೆನ್ನಾಗಿರೋದು. ಆ್ಯಂಡ್ ಬೇರೆ ಥರ ಎಲ್ಲ ನಾನು ನೋಡಿದ್ದೀನಿ, ಮೈಕ್ರೋವೇವಲ್ಲಿ ಮಾಡೋದು, ಮೈಕ್ರೋವೇವ್ ಅಂದರೆ ಓವೆನಲ್ಲೆಲ್ಲ ಮಾಡೋದು, ಆ್ಯಂಡ್ ಕುಕ್ಕರಲ್ಲೆಲ್ಲ ಮಾಡೋದು, ಅದೆಲ್ಲ ನಂಗೆ ಏನೇನೋ ಡ್ರಾಮಾ ಅಂತಲೇ ಅನಿಸುತ್ತೆ. ಸುಮ್ಮನೆ ಮುದ್ದೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡಬೇಕಷ್ಟೇ. ನಂಗೆ ಇನ್ನೂ ಸೌದೆ ಒಲೆಯಲ್ಲೆಲ್ಲ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಫುಲ್ ಬಿಸಿ 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 ಆಗಿತ್ತು ಮುದ್ದೆ. ಆ್ಯಂಡ್ ನಾನು ತುಂಬ ರೇರ್ ಅಲ್ವಾ ಕಟ್ಟೋದು, ಆ್ಯಂಡ್ ಅಷ್ಟು ಅಭ್ಯಾಸ ಕೂಡ ಇರಲ್ಲ ನನಗೆ ಇಷ್ಟು ಬಿಸಿ ಬಿಸಿ ಎಲ್ಲ ಮಾಡೋಕ್ಕೆ. ಬಟ್ ಮಾಡಬೇಕು ಅಂದಾಗ ಮಾಡ್ತೀನಿ, ಏನು ಮಾಡಲ್ಲ ಅಂತ ಏನಿಲ್ಲ. ಆ್ಯಂಡ್ ಮುದ್ದೆಗೆ ತುಪ್ಪ ಅಥವಾ ಬೆಣ್ಣೆ ಎಲ್ಲ ಹಾಕ್ತಿರ್ತಾರೆ ಮುದ್ದೆ ಮಾಡಿದ್ಮೇಲೆ, ಅಥವಾ ಈ ಥರ ಕಟ್ಟೋಗೆಲ್ಲ ಮಾಡ್ತಾರೆ. ಬಟ್ ನಾನು ಏನಂತಂದರೆ ನೀರು ಕುದಿಯುತ್ತಾ ಇರುತ್ತಲ್ವ ಅನ್ನ ಹಾಕಿದ್ಮೇಲೆ, ಸೊ ಆವಾಗಲೇ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಆಮೇಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಗೀ, ಆ ತುಪ್ಪ ಫ್ರೇಗ್ರೆನ್ಸ್ ಮುದ್ದೆಲೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈ ಥರ ಬೆಣ್ಣೆನಾದರೂ ಹಾಕ್ಬೋದು, ತುಪ್ಪನಾದರೂ ಹಾಕ್ಬೋದು, ಬಟ್ ಏನು ಇಷ್ಟ ಆಗಿಲ್ಲ ಅಂತಂದರೆ ಏನೂ ಹಾಕ್ದಿರ ಕೂಡ ಇರ್ಬೋದು. ನೋಡಿ ಗೈಸ್, ಯಶಿಗೆ ಹಾಸ್ಪಿಟ್ಲ್ಗೆ ಹೋಗೋಕೆ ರೆಡಿ. ಮನೆ ಎಲ್ಲ ಹೆಂಗಂದ್ರೆ ಹಂಗೈತೆ, ಹುಷಾರಾಗಿ ಹೋಗು. ಕಂಬ್ಲೇನ ಎತ್ಕೊಂಡು ಕಾರಲ್ಲಿ ಇಕ್ಬಿಡು. ಪಾಪು ಪಾಪು ಮಮ್ಮಿಗೆ ಬಾಯ್ ಏನು. ನಾನಂತ ಹೋಗ್ಬೇಕು, ನಂಗಂತ ಭಯ. ಹುಷಾರಾಗಿ ಹೋಗ್ರಿ, ಗೇಟ್ ಹಾಕೊಂತೀನಿ ಬಿಡಿಲ್ಲ ಅಂತ. ಹಾಂ ಹೋಗ್ಬಿಡು, ಬಾ, ಎಲ್ಲ ಹೋಗ್ತೀಯ. ಬಾಯ್ ಬಾಯ್. ನೀನು ಹುಷಾರಾಗಿ ಹೋಗಮ್ಮ. ನರ್ಸು ಮಮ್ಮಿಗೆ ಬಾಯ್ ಹೇಳ್ದ ಇಲ್ಲಿಂದ? ಹಾಂ ಬಾಯ್ ಹೇಳ್ದ ಇಲ್ಲ? ಫೋನ್ ಮಮ್ಮಿ ಹತ್ರ. ಫೋನೆಲ್ಲ ಕೊಡಲ್ಲ.
ಇಬ್ಬರು ಇವಾಗ ಸೈಲೆಂಟಾಗಿ ಟಿ ವಿ ಎಲ್ಲ ಆಫ್ ಮಾಡ್ಕೊಂಡಿದ್ರೆ ಮನೇಲಿ, ಇಲ್ಲ ಅಂದರೆ ಆಚೆ ರೋಡಲ್ಲಿ. ಟೆನ್ಷನ್ ಆಗುತ್ತೆ, ಹಂಗಿಂಗಾಗಲ್ಲ. ಅದರಲ್ಲಿ ಇವರಿಬ್ಬರ ಜೊತೆ ಇರೋದು ಒಂದು ದೊಡ್ಡ ವಿಷಯ. ಆರ್ಡ್ರ್ ಮಾಡ್ತೀನಿ ಇವಾಗ, ತಿರ್ಗಾ ಬರ್ತೈತೆ, ಅದು ಕ್ಯಾನ್ಸಲ್ ಆಯಿತು. ಈ ಥರ ಕಾಟ ಮನೇಲಿರೋ. ನಾನೆಲ್ಲ ಮಾಡಿದ್ದು ಯಾಕೆ ಯಾಕೆ ನೋಡ್ಕೊಂಡಲ್ಲೇ ಶಿಖಾ, ನೀನು ಹೋಗ್ಬೇಕಾಗಿತ್ತು ತಾನೇ. ಶಿಖಾ, ನೀನು ಹೋಗ್ಬೇಕಾಗಿತ್ತು ಶಿಖಾ. ಆ್ಯಂಡ್ ಮಮ್ಮಿಗೆ ಸ್ವಲ್ಪ ರ್ಯಾಷಸ್, ಸ್ವಲ್ಪ ಇನ್ಫೆಕ್ಷನ್ ಥರ ಕೂಡ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಫುಲ್ ಭಯ ಬಿದ್ದೋಗ್ಬಿಟ್ವಿ. ಅದಾದಮೇಲೆ ಸರಿ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಡ್ಯಾಡಿ ಮಣಿಪಾಲ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು. ಅಡ್ಮಿಟ್ ಮಾಡಬೇಕು ಅಂತಲೇ ಹೋಗಿದ್ದು. ಸೊ ಆಲ್ಮೋಸ್ಟ್ 2 to 3 ಟೈಮ್ಸ್ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದಿದ್ವಿ. ಬಟ್ ಏನೂ ಇಲ್ಲ, ನಾರ್ಮಲ್ ಫ್ಲೂ, ವೈರಲ್ ಫೀವರ್ ಅಂತಲೇ ಹೇಳಿದರು. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಈ ಟೈಮ್ ಅವರು ಅಡ್ಮಿಟ್ ಆಗಬೇಡಿ ಅಂತ ಹೇಳಿದ್ರೆ ಕೂಡ ನಾವೇ ಫೋರ್ಸ್ ಮಾಡಿ ಅಡ್ಮಿಟ್ ಮಾಡಿಸಿರೋದು. ಆ್ಯಂಡ್ ಮಮ್ಮಿ ಹಾಗೆ ಹಾಸ್ಪಿಟ್ಲ್ಗೆಲ್ಲ ಹೋದ್ಮೇಲೆ ಯಾರಿಗಾದರೂ ಏನು ಅನ್ಸುತ್ತೆ ಹೇಳಿ, ಫುಲ್ ಬೇಜಾರಾಗ್ಬಿಟ್ಟಿತ್ತು. ಆ್ಯಂಡ್ ನಂಗೆ ಸಂಜೆವರೆಗೂ ಏನು ತಿನ್ಬೇಕಂತ ಏನೂ ಅನಿಸಿಲ್ಲ. ಆಮೇಲೆ ಇಲ್ಲ ಹಿಂಗಿರಬಾರ್ದು, ನಾನಾದರೂ ಸ್ವಲ್ಪ ಸ್ಟ್ರಾಂಗಾಗಿ ಎಲ್ಲರೂ ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ಆವಾಗ ಒಂದು ಸ್ವಲ್ಪ ಊಟ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ, ಅರವಿಂದ್ ಮಾಮ ಎಲ್ಲರೂ ಬಂದುಬಿಟ್ಟು ಮಾತಾಡಿಸ್ಕೊಂಡು, ಏನಾಗಲ್ಲ, ನೀವೆಲ್ಲರೂ ಸ್ಟ್ರಾಂಗ್ ಆಗಿರಿ, ಏನಾಗಬೇಕಾದ್ರೂ ಫೋನ್ ಮಾಡಿ, ನಾವಿಲ್ಲೇ ಇದ್ದೀವಿ, ಬರ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಹೋದರು. ಆ್ಯಂಡ್ ಡ್ಯಾಡಿ ಕೂಡ ಅಷ್ಟೇ ಮನೆಗೆ ಹೋದರು ನೈಟು. ಆ್ಯಂಡ್ ನಾನು ಇವಾಗ ಹಾಸ್ಪಿಟ್ಲಿಗೆ ಬಂದೆ. ಆ್ಯಂಡ್ ಹಾಸ್ಪಿಟ್ಲಿಗೆ ಬಂದಮೇಲೆ ನಮ್ಮ ಮಮ್ಮಿ ಮುಂದೆ ನನಗೆ ಹತ್ಕೊಂಡು ಅಥವಾ ಫುಲ್ ಸಪ್ಪಗಿರೋದೆಲ್ಲ ನಂಗೆ ಇಷ್ಟ ಆಗಲ್ಲ. ಆದಷ್ಟು ನಗ್ಕೊಂಡು ಏನಾಗಲ್ಲ ಅಂತ ಅವ್ರಿಗೂ ಕೂಡ ಸ್ವಲ್ಪ ಧೈರ್ಯ ಹೇಳಿ ಇರಬೇಕು. ಆ್ಯಂಡ್ ಹಾಸ್ಪಿಟ್ಲಿಗೆ ಬಂದು ಅವತ್ತು ನೈಟ್ ಹಾಗೆ ಆಯಿತು. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಸರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋದೆ. ಆ್ಯಂಡ್ ನನಗೆ ಅಲ್ಲೇ ರೂಮಿಗೆ ಕರ್ಸ್ಕೊಂಡು ತಿನ್ನೋಕೆ ನಂಗೆ ನಿಜ ಇಷ್ಟ ಆಗಲ್ಲ. ಅಲ್ಲಿ ಫುಲ್ ಒಂಥರ ಹಾಸ್ಪಿಟಲ್ ವಾಸನೆ ಥರ ಇರುತ್ತಾ, ನಂಗೆ ಇಷ್ಟನೇ ಆಗಲ್ಲ. ಸರಿ ಮಣಿಪಾಲಲ್ಲಿ ಕ್ಯಾಂಟೀನಲ್ಲಿ ಎಲ್ಲ ಸಿಗುತ್ತೆ ಸರಿ ಅಂದ್ಬಿಟ್ಟು ಅಲ್ಲೇ ಹೋಗಿ ಮಸಾಲೆ ದೋಸೆ ತೊಗೊಂಡೆ. ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಬಟ್ ಸ್ಟಿಲ್ ಒಂದು 2-3 ತುತ್ತು ತಿನ್ಕೊಂಡು ಆಮೇಲೆ ಬಂದೆ. ಆ್ಯಂಡ್ ನಾನು ಕೂಡ ಎಕ್ಸಾಕ್ಟ್ ಸೇಮ್ ಟೈಮ್ ಲೈಕ್ ಜುಲೈಯಲ್ಲೇ ನಾನು ಕೂಡ ಅಡ್ಮಿಟ್ ಆಗಿದ್ದಿತ್ತು. ಲಾಸ್ಟ್ ಇಯರ್ ಎಷ್ಟು ಬೇಗ 1 ವರ್ಷ ಆಗೋಯಿತು. ಆ್ಯಂಡ್ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹಾಗೆ ನಾನು ಕೂಡ ಅರೌಂಡ್ 1 o'clock ಸಮಥಿಂಗ್ ನಾನು ಮನೆಗೆ ಬಂದೆ. ಅಷ್ಟೊತ್ತಿಗೆ ಅಮ್ಮಮ್ಮ ಬಂದು ಹಾಸ್ಪಿಟ್ಲಲ್ಲಿ ನಮ್ಮ ಮಮ್ಮಿ ಜೊತೆ ಇದ್ದರು. ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಇಷ್ಟೆಲ್ಲ ಕಲಿಸಿದ್ರು, ವಡೆ, ಬೋಂಡ, ಅದಾದಮೇಲೆ ಸ್ವಲ್ಪ ದಾಲ್, ಕಾಳುಳ್ಳಿ ಸಾರು, ಅನ್ನ, ಆಮೇಲೆ ಕೇಸರಿ ಬಾತ್ ಎಲ್ಲ ಕಲಿಸಿದ್ರು. ಆದರೆ ಸೋನು ಪಾಪು ಎಲ್ಲಿ ತಿಂತಾರೆ ಅದೆಲ್ಲ, ಅವ್ರಿಗೆ ವೆಜ್ ಅಂದ್ರೇ ಇಳಿಯಲ್ಲ. ಅದಕ್ಕೆ ಅವ್ರಿಗಂತ ಮ್ಯಾಗಿ ಎಲ್ಲ ಮಾಡಿ ಕೊಟ್ಟಿದ್ದೆ. ಆಹಾ ಪಾಪು ಇದನ್ನು ಟ್ಯಾಲೆಂಟ್ ಅಂತಾರೆ. ಏನು ಹೇಳಂತಾರೆ? ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ. ಸೊ ಸೋನುನ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಕಳಿಸ್ಬಿಟ್ಟು ಅದಾದಮೇಲೆ ಇಲ್ಲಿ ನೈಟ್ಗಂತ ಚಪಾತಿ ಎಲ್ಲ ಮಾಡ್ತಿದ್ದೆ. ಬಿಸಿ ಬಿಸಿ ಚಪಾತಿ ಹಾಟ್ ಬಾಕ್ಸಲ್ಲಿ ಹಾಕಿದ್ರೆ ಡ್ಯಾಡಿ ತಿನ್ಕೊತಾರೆ ಅಂತ. ಡೂಯಿಂಗ್ ದಿಸ್ ವಿಡಿಯೋ ವಿತ್ ಸೋ ಮಚ್ ಆಫ್ ರಿಸ್ಕ್. ಬೇಕಾ ರಿಸ್ಕ್? ತುಪ್ಪದ ಬಾಟಲ್ ಮೇಲೆ ಫೋನು. ಚಪಾತಿ ನಮ್ಮ ಚಿಕ್ಕಮ್ಮ ಮಧ್ಯಾಹ್ನನೇ ಅಷ್ಟೊಂದೆಲ್ಲ ಊಟ ಕಲಿಸಿದ್ರಲ್ಲ, ಸೊ ಅದೆಲ್ಲ ಸ್ವಲ್ಪ ಹಾಗೆ ಇತ್ತು. ಸೊ ಅದೇ ಸಾರಿಗೆ ಮತ್ತು ದಾಲ್ಗೆಲ್ಲ ಚಪಾತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಮಾಡಿ ಒಂದು ಗ್ಲಾಸ್ ಅಕ್ಕಿ ಕೂಡ ಇಟ್ಟಿದ್ದೆ. ಲೈಕ್ ಅನ್ನ ಕೂಡ ಮಾಡಲಿ, ಅನ್ನ ಕೂಡ ಆಗಲಿ ಅಂತ ಅಂದ್ಬಿಟ್ಟು ಅನ್ನ ಕೂಡ ಮಾಡಿದ್ದೆ. ಮಧ್ಯಾಹ್ನ ಊಟ ಅದಾದಮೇಲೆ ನೈಟ್ಗೆ ಡಿನ್ನರ್ ಎಲ್ಲ ಬಂದು ನಾನು ಮಾಡಿಬಿಡ್ತೀನಿ. ಬಟ್ ಬೆಳಗ್ಗೆನೇ ಪಾಪುಗೆ, ಸೋನುಗೆ, ಯಶಿಕಾಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡೋದು ಸ್ವಲ್ಪ ರಿಸ್ಕ್ ಆಗೋದು. ಸೊ ನಮ್ಮ ಡ್ಯಾಡಿ ಹೋಗ್ಬಿಟ್ಟು ರೆಸ್ಟೋರೆಂಟ್ಸಿಂದ ತರ್ತಾರೆ. ತಂದುಬಿಟ್ಟು ಅದಾದಮೇಲೆ ಅದನ್ನೇ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡ್ಕೊಂಡು ಕಳಿಸ್ಬಿಡೋದು ಸ್ಕೂಲ್ಗೆಲ್ಲ. ಮನೇಲಿದ್ರೆ ಅಂತೂ ಫುಲ್ ಹಾಳಾಗ್ತಾರೆ. ಟಿ ವಿ ನೋಡ್ಕೊಂಡು, ಫೋನ್ ನೋಡ್ಕೊಂಡು, ಲ್ಯಾಪ್ಟಾಪ್ ನೋಡ್ಕೊಂಡೇ ಇರ್ತಾರೆ. ಅದಕ್ಕೆ ಸ್ಕೂಲಿಗೆ ಕಳಿಸ್ಬಿಟ್ರೆ ಆದರೂ ನೆಮ್ಮದಿಯಾಗಿರ್ಬೋದು ಅಂತ ಸ್ಕೂಲಿಗೆ ಕಳಿಸ್ತಿರೋದು 3 ಜನನೂ ಕೂಡ. ಬನ್ನಿ ಗೈಸ್, ನಿಮ್ಮನ್ನ ನೋಡ್ತೀನಿ. ಬನ್ನಿ ಗೈಸ್. ಸೊ ಗೈಸ್, ಇವಾಗ ಏನಂದರೆ, ಓ ಮೈ ಗಾಡ್, ಈ ವೈಟ್ ಕಲರ್ ಬಟ್ಟೆನಾದರೂ ಮೇಂಟೈನ್ ಮಾಡ್ಬೋದು, ಆದರೆ ಬ್ಲ್ಯಾಕ್ ಕಲರ್ ಬಟ್ಟೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ದ ಥಿಂಗ್ ಈಸ್, ನಾನೇನು ಎಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಫುಲ್ ಜೋಶಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ಬಿಕಾಸ್ ನನಗೆ ವ್ಲಾಗ್ ಮಾಡಿದ್ರೇ ಏನೋ ಸರಿ ಸ್ವಲ್ಪ ಮೈಂಡ್ ಆದರೂ ಆ ಕಡೆಯಿಂದ ಈ ಕಡೆ ಬರ್ತಾ ಇದೆ. ಅದಕ್ಕೆ ಆ್ಯಂಡ್ ಇವಾಗ ನಾನು ರೆಡಿ ಆಗಬೇಕು. ನನ್ನ ಮುಖಕ್ಕೆ ಒಂದು ಕ್ರೀಮ್, ಒಂದು ಸನ್ಸ್ಕ್ರೀನ್ ಹಾಕಿ ಆಗೈತೆ, ಒಂದು 3-4 ದಿನ ಆಮೇಲೆ ಆಗೈತೆ. ಏನು ಹಾಕಿಲ್ಲ, ಏನು ಆಡಿಲ್ಲ, ಟೈಮ್ ಇಲ್ಲ, ಏನೂ ಇಲ್ಲ. ಇವಾಗ ಆಲ್ಮೋಸ್ಟ್ 8 o'clock ಆಗಿದೆ. ನಮ್ಮ ಡ್ಯಾಡಿ ಬೆಳಗ್ಗೆಯಿಂದ ಫುಲ್ ಬ್ಯುಸಿ. ಅವ್ರಿಗೆ ಇವತ್ತು ಹಾಸ್ಪಿಟ್ಲ್ ಹತ್ರನೂ ಹೋಗೋಕ್ಕಾಗಿಲ್ಲ.
ಸೊ ಇವಾಗ ನಮ್ಮ ಚಿಕ್ಕಮ್ಮ ಚಿಚ್ಚ ಬರ್ತಾ ಇದ್ದಾರೆ, ಸೊ ಅವ್ರ ಜೊತೆ ಹೋಗೋದು. ಆ್ಯಂಡ್ ಯಶಿಕಾ ಕೂಡ ಇವಾಗ ತಾನೇ ಬಂದು, ಸೊ ಎಲ್ಲ ರೆಡಿ ಆಗಿದೆ ಎಲ್ಲ ಫುಲ್ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ಸ್ವಲ್ಪ ರೆಡಿ ಆಗಿ ಹೋಗೋಣ. ನಮ್ಮ ಮಮ್ಮಿ ನನ್ನ ಸ್ವಲ್ಪ ಚೆನ್ನಾಗಿ ನೋಡಿ. ನನಗಂತೂ ನಮ್ಮ ಮಮ್ಮಿನ ವ್ಲಾಗಲ್ಲಿ ತೋರ್ಸೋಕೆ ಒಂಚೂರು ಏನು ಇಷ್ಟು ಕೂಡ ಇಷ್ಟ ಆಗ್ತಾಯಿಲ್ಲ ನನಗೆ ಅವ್ರನ್ನ ಫುಲ್ ಚೆನ್ನಾಗಿ ಏನಂತಾರೆ ಫುಲ್ ಜೋಶಾಗಿ ಚೆನ್ನಾಗಿದ್ರೇ ನೋಡೋಕೆ ಇಷ್ಟ ಆಗೋದು. ನಾನು ಇವಾಗ ಅದೆಲ್ಲ ಹೇಳಿದ್ರೆ ಐ ವಿಲ್ ಬಿಕಮ್ ಎಮೋಷ್ನಲ್. ನಾನು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಹಂಗೆ ಅಂದ್ಕೊಂಡಿದ್ದೀನಿ, ನಾನು ಇದ್ದೀನಿ ಕೂಡ. ಬಾಯ್ ಶಿಕಾ. ಹೆಂಗಾಯ್ತು ಮಮ್ಮಿ? ಹೋಗಿದ ತಕ್ಷಣ ಹತ್ಕೊಂಡ್ಬಿಡ್ತು. ಎಲ್ಲ ನೋಡಿ ಆಗಿತ್ತು 2 ದಿನ. ನಾನು ಹತ್ಕೊಂಡ್ಬಿಟ್ಟೆ. ಮಮ್ಮಿ ನೋಡ್ಬಿಟ್ಟೆ ಏನಂತ ಇರ್ಬೇಕು. ನಾನು ಹತ್ತಿಲ್ಲ. ಅಲ್ಬೇಡ, ಇವಳು ಮನೆಗೆ ಹೋಗ್ಬಿಟ್ರೆ ನಿನ್ನ ಮುಗ್ದಲ್ಲಿ ಕಾಣಿಸ್ತೈತೆ, ಇವಳು ಬಂದು ಬೈತಾಳೆ ಅಲ್ಬೇಡ ಅಂತ. ಸರಿ, ನಾನಂತೂ ಒಂಚೂರು ಇಷ್ಟು ಕೂಡ ಏನಂತಾರೆ ಏನಿಲ್ಲ. ಮಮ್ಮಿ ಮುಂದೆ ಹತ್ತಿಲ್ಲ, ಹತ್ಲು ಎಲ್ಲ ಹತ್ಲು. ಆಬ್ವಿಯಸ್ಲಿ ಯಾರಿಗಳು ಬರಲ್ಲ ಎಲ್ರಿ, ಯಾರಿಗೆ ಬರಲ್ಲ ಪಾಪ. ಅವರಿಬ್ಬರುಗಳು ಬರಲ್ಲ. ಅವನಂತ ಫುಲ್ ವರೀಡು. ಅವನೇ ನಮ್ಮ ಮನೆಗೆ ಇವಾಗ ದೊಡ್ಡ ಮನುಷ್ಯ. ಓ ಮೈ ಗಾಡ್, ನಾಯಿಗೆ ಅಕ್ಕಿಕ್ಕಿದ್ಯಲ್ಲ. ಯಶಿಕಾ, ನಾನು ಅಕ್ಕ ತಾಯಿ ಆಗಿದ್ದೀನಿ. ತಾಯಿ ನೋಡು, ತಾಯಿ ಅಂದ್ರೆ ನಾಯಿ ಅನ್ನೋದು. ಅಯ್ಯೋ ದೇವ್ರೆ, ಲಿಟ್ರಲಿ ನಾನೇ ಮಿರರಲ್ಲಿ ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಗೊತ್ತಾ. ದಿನ ಕಾಲೇಜ್ಗೆ ಹೋಗೋಕೆ ಬೆಳಗ್ಗೆ ಒಂದಷ್ಟು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೆ. ಜನರ ವ್ಯಾಲ್ಯೂ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ನನ್ನ ಕೂದಲಂತೂ ಪರ್ಕೆ ಕಡ್ಡಿ ಥರ ಆಯ್ತು ಗೈಸ್, ಪರ್ಕೆ ಕಡ್ಡಿ ಥರ ಅಂದ್ರೂ ಏನೋ. ಇವತ್ತು ಹೋಗ್ಬಿಟ್ಟು ನಾಳೆನೂ ಬರಲ್ಲ ನಾನು. ಆ್ಯಂಡ್ ಇದು ಫುಲ್ ಅಡ್ಡ ಬರ್ತೈತೆ, ಅದಕ್ಕೆ ಹೇಳೋದು ಹಿಂಗೆ ತಿರ್ಗಿಸೋದಿರ್ಬೇಕಂತ. ಇದು ಹಿಂಗೆ ಆಯ್ತು ಅದಕ್ಕೆ. ಸೊ ಇವಾಗ ನಮ್ಮ ಚಿಕ್ಕಮ್ಮ ಬರ್ತಾರೆ, ಸೊ ಅವ್ರ ಜೊತೆ ಹೋಗ್ಬಿಟ್ಟು ಬರೋದು. ನೆನ್ನೆಯಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಅರವಿಂದ್ ಮಾಮ, ಚಿಕ್ಕಮ್ಮ ಎಲ್ಲರೂ ಕಾನ್ಸ್ಟೆಂಟಾಗಿ ಕಾಲ್ ಮಾಡಿ ಎಲ್ಲ ಕೇಳ್ಕೊತಿದ್ದಾರೆ. ನೇತ್ರಾತೆ ಕೂಡ ಕಾಲ್ ಮಾಡಿದ್ರು. ಆ್ಯಂಡ್ ಯಾರಿಗೂ ನಾವು ಏನು ಹೇಳಿರಲಿಲ್ಲ, ಬಿಕಾಸ್ ಏನಿದೆ ದೊಡ್ಡ ವಿಷಯ ಅಥವಾ ಮೇಜರಾಗಿ ಏನೂ ಆಗಿಲ್ಲ. ಸೊ ಅದಕ್ಕೆ ನಾನು ಇವಾಗ ಬಂದ್ಬಿಟ್ಟು ಫುಲ್ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಸ್ಪಿಟ್ಲಲ್ಲಿ ಅದೇನೋ ನಿದ್ದೆನೇ ಬರೋಣ. ನಾನು ನೈಟ್ 1 ಟೈಮ್ ಮಲ್ಕೊಂಡ್ಬಿಟ್ರೆ ನಾನು ಎದೊಳೋದೇ ಇಲ್ಲ. ಹಾಸ್ಪಿಟ್ಲಲ್ಲಂತೂ ಎಸ್ಸಲ್ಲಿ ಎದ್ದು ಫುಲ್ ಒಂಥರ ಬೆಚ್ಚ ಬೀಳೋದು. ನನಗೆ ಉಲ್ಟಾ ಮಲ್ಗಕ್ಕೆ ಲೈಕ್ ನಾನು ಯೂಶ್ವಲಿ ಉಲ್ಟಾನೇ ಮಲ್ಗೋದು, ಅಲ್ಲಿ ಸೀದಾನೇ ಮಲ್ಗೋಕ್ಕಾಗ್ತಿಲ್ಲ. ಅದಾದಮೇಲೆ ಹೆಂಗೋ ಹಂಗೆ ಫುಲ್ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಅದು ಬಂದು ಎಲ್ಲ ಮಾಡಿಬಿಟ್ಟು ಇವಾಗ ತೊಗೊಂಡು ಹೋಗೋದು ಅಷ್ಟೇ. ಲೈಕ್ ಆಲ್ಮೋಸ್ಟ್ ಮೋರ್ ದೆನ್ 1.5 ವೀಕ್ ಆಗಿದೆ ಎಲ್ಲ. ಅದಕ್ಕೆಲ್ಲ ಮಮ್ಮಿಗೆ ಜ್ವರ ಎಲ್ಲ ಬಂದುಬಿಟ್ಟು ಲಾಸ್ಟ್ ಟ್ಯೂಸ್ಡೇ ಬಂದಿದ್ದು. ಸೊ ಇವತ್ತು ಬಂದುಬಿಟ್ಟು ಮಂಡೇ. ಸೊ ಆಲ್ಮೋಸ್ಟ್ 1 ವೀಕ್ ಆಗುತ್ತೆ. ಅದಕ್ಕೆ ಇನ್ನು 1 ವೀಕ್ ನಾನು ಕೂಡ ಏನೂ ಮಾಡಿಲ್ಲ, ಕಾಲೇಜ್ಗೆ ಹೋಗಿಲ್ಲ, ಏನೂ ಇಲ್ಲ. ಸೊ ಅದಕ್ಕೆ ವ್ಲಾಗ್ ಆದರೂ ಮಾಡೋಣ. ಅಲ್ಲೆಲ್ಲಾದಷ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. ನಮ್ಮ ಬಾಲಾಜಿ ಅಂಕಲ್, ರವಿ ಅಂಕಲ್ ಎಲ್ಲರೂ ಅಷ್ಟೇ. ಲೈಕ್ ಅವರೇ ನಮ್ಗೆ ಇವಾಗ ದೊಡ್ಡ ಪಿಲ್ಲರ್ಸ್ ಥರ ಹೇಳ್ಬೇಕಂದ್ರೆ. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಸೋನು ಪಾಪುನ, ನಮ್ಮನ್ನ. ಏನು ಬೇಕಾದರೂ ಒಂದು ಕಾಲ್ ಮಾಡಿದ್ರೆ ಸಾಕು, ಒಂದು ರಿಂಗಲ್ಲಿ ಪಿಕ್ ಮಾಡಿ ಏನು ಬೇಕಾದರೂ ಎಲ್ಲಿ ಬೇಕಾದರೂ. ನಮ್ಮ ಡ್ಯಾಡಿ ಕೂಡ ಅಷ್ಟೇ ಫುಲ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೂಡ ಅಷ್ಟೇ ತುಂಬ ಸಣ್ಣಾಗಿ ಹೋಗಿದ್ದೀನಿ. ಇವತ್ತು ಓಲ್ಡ್ ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ಐ ಬಿಕಮ್ ಸೋ ಸ್ಲಿಮ್. ನೀವೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾ ಇದ್ದೀರಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಥರ ಫುಲ್ ಜಾಸ್ತಿ ಸಣ್ಣ ಆಗಿದ್ದೀನಿ ನಾನು ಕೂಡ. ಏನು ಫುಲ್ ಇಂಟೆನ್ಸ್ ವರ್ಕೌಟ್ ಎಲ್ಲ ಏನಿಲ್ಲ, ಸ್ವಲ್ಪ ಫುಡ್ ಸ್ವಲ್ಪ ಕಂಟ್ರೋಲ್, ಸ್ವಲ್ಪ ಮುಂಚೆಗಿಂತ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಬಂದಿರೋದು. ಆ್ಯಂಡ್ ನೋಡ್ತೀನಿ ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ. ಆ್ಯಂಡ್ ದಟ್ಸ್ ಆಲ್. ನನಗಂತೂ ಸುಮ್ಮನೆ ನಮ್ಮ ಏನಂತಾರೆ ಫುಲ್ ಸ್ಯಾಡ್ ಆಗಿರೋದು ಅಥವಾ ನಾನು ಎಮೋಷ್ನಲ್ ಆಗಿ ಮಾತಾಡೋದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ. ಐ ಜಸ್ಟ್ ವಾಂಟ್ ಟು ಬಿ ಹ್ಯಾಪಿ, ನೈಸ್. ಏನೇ ಆಗಲಿ ಫೇಸ್ ಮಾಡೋ ಧೈರ್ಯ ಇರಬೇಕು ಅಲ್ವಾ, ಏನಂತೀರಾ? ಗೊತ್ತಾಯ್ತಾ ಇವಾಗ? ಯಾಕಂದರೆ ನಾನು 1-2 ಟೈಮ್ಸ್ ಬಂದಿದ್ದೆ ಪ್ರದೀಪ್ ಜೊತೆ. ಆ್ಯಂಡ್ ಅವತ್ತು ನೈಟ್ ನನ್ನ ಬಿಡೋಕ್ಕೆ ಚಿಕ್ಕಮ್ಮ ಬಂದಿದ್ದರು. ಸೊ ಅವರು ಕೂಡ ಮಮ್ಮಿನ ಮಾತಾಡ್ಸ್ಕೊಂಡು ಬರೋಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅರೌಂಡ್ 8 o'clock ಏನೋ ಮನೆ ಬಿಟ್ವಿ. ಆ್ಯಂಡ್ ನಮ್ಮ ಮಮ್ಮಿಗೆ ಬರೀ ಲಿಕ್ವಿಡ್ಸೇ ತಿನ್ನೋಕ್ಕೆ ಕುಡಿಯೋಕ್ಕಾಗ್ತಿರೋದು. ಸ್ವಲ್ಪ ಇಡ್ಲಿ ಅದು ಇದು ತಿಂತಾರೆ, ಬಟ್ ಆದರೂ ಸೇಫರ್ ಸೈಡ್ ವಾಮಿಟ್ ಏನೋ ಆಗ್ತಿರ ಇರೋಕ್ಕೆ ಸ್ವಲ್ಪ ಫ್ರೂಟ್ಸ್, ರವೆ ಗಂಜಿ ಅದೆಲ್ಲ ಮೇಂಟೈನ್ ಮಾಡ್ತಿದ್ವಿ. ಆ್ಯಂಡ್ ಹಂಗೆ ಹೋಗ್ಬಿಟ್ಟು ಮಮ್ಮಿನೆಲ್ಲ ಮಾತಾಡಿಸ್ಕೊಂಡು, ಆ್ಯಂಡ್ ಅದ್ರ ಜೊತೆಗೆ ಅಲ್ಲೇ ಪ್ಯಾಂಟ್ರಿ ಇರುತ್ತಲ್ವ, ಸೊ ಅಲ್ಲಿ ಸ್ವಲ್ಪ ಫ್ಲಾಸ್ಕ್ ಅದು ಇದು ಎಲ್ಲ ಇಟ್ಟಿರ್ತಾರೆ, ಓವೆನ್ ಎಲ್ಲ. ಸೊ ಏನಾದರೂ
ಬೇಕಿದ್ರೆ ಬಿಸಿ ಎಲ್ಲ ಮಾಡ್ಕೊಬೋದು. ಆ್ಯಂಡ್ ಮಮ್ಮಿಗೆ ಬಿಸಿ ನೀರು ಕೊಡ್ತಿರೋದು. ಸೊ ಇದಕ್ಕೆ ಅಲ್ಲಿ ಹೋಗ್ಬಿಟ್ಟು ಒಂದು ರೌಂಡ್ ಎಲ್ಲ ಫ್ಲಾಸ್ಕ್ ಎಲ್ಲ ವಾಟರ್ ಎಲ್ಲ ಫಿಲ್ ಮಾಡಿಕೊಂಡು ಏನಾದರೂ ಬಿಸಿ ಇದ್ದರೆ ಮಾಡ್ಕೊಂಡು ಬರ್ತೀನಿ. ನಂಗೆ ಒಂದೇ ಕಡೆ ಕುತ್ಕೊಂಡಿರೋಕ್ಕೂ ಬೋರು, ಮಮ್ಮಿ ಹತ್ರ ಏನು ಮಾತಾಡೋಕ್ಕೂ ಅಷ್ಟೊಂದು ಫ್ರೀಯಾಗಿ ಆಗಲ್ಲ. ಸರಿ ಅಂದ್ಬಿಟ್ಟು ಹಾಗೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿರ್ತೀನಿ. ಎಲ್ಗೂ ರೂಮಲ್ಲಿ ಇರೋಕ್ಕಾಗಲ್ಲ ಅಂದರೆ ಕೆಳಗಡೆ ಹೋಗ್ಬಿಟ್ಟು ದೇವ್ರ ಹತ್ರ ಆ ದೇವ್ರನ್ನ ನೋಡಿಕೊಂಡು ಹಂಗೆ ಕ್ಯಾಂಟೀನ್ ಆ ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಬರ್ತೀನಿ. ಸೊ ಯಾ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನೀವೆಲ್ಲರೂ ಕೂಡ ಸೇಫಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್. ಬಾಯ್.